ಆ ಲಂಗ್ಸ್ ನ ವಂಡರ್ಫುಲ್ ಆಗಿ ವಾರ್ಮ್ ಮಾಡ್ಬೇಕಂದ್ರೆ ಯೆಲ್ಲೋ ಕಲರ್. ಬಲಗೈ, ತೋರು ಬೆರಳು, ಈ ಎರಡನೇ ಗೆರೆ ಮೇಲೆ, ಮೊದಲನೇ ಗೆರೆ ಕೆಳಗ. ಇದು ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ. ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಈ ಲಂಗ್ ರಿಫ್ಲೆಕ್ಸ್ ಯೆಲ್ಲೋ ಕಲರ್ ಆಗಿ. ನಮಸ್ಕಾರ ಈಶ್ವರ, ನೀವು ನೋಡ್ತಿದ್ರ ರೈಟ್ ನ್ಯೂಸ್. ಸೊ ಬಸವ ಅಕಾಡೆಮಿ ಕಲರ್ ಥೆರಪಿ, ಬಣ್ಣ ಚಿಕಿತ್ಸೆ, ಅಂಗೈಲೆ ಆರೋಗ್ಯ. ಹಾಗೆ 1ನೇ ತಾರೀಕಿಂದ ಬಣ್ಣ ಚಿಕಿತ್ಸೆ ಪುಸ್ತಕ 2ನೇ ಆವೃತ್ತಿ ರಿಲೀಸ್ ಆದ ನಂತರ ಒಂದ್ ರೀತಿ ಹಾಟ್ ಕೇಕ್ ಅಂತ ಹೇಳ್ತಲ್ಲ, ಬಜ್ಜಿ ಬೋಣ ಅಂತಾರಲ್ಲ ಇವನಿಗೆ, ಸೊ ಹಾಗೆ ಹಾಟ್ ಕೇಕ್ ಆಗಿ ಇದು ಮೂವ್ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಅದನ್ನ ಬಳಸ್ಕೊಳ್ತಾ ಇದ್ರೆ, ಹಾಗಾಗಿ ರಿಸಲ್ಟ್ ನ ತೆಗೆದುಕೊಳ್ತಾ ಇದ್ರೆ. ಎಷ್ಟೋ ಜನ ಬುಕ್ ತಗೊಳ್ದೆ ಮನೆಯಿಂದ ರಿಸಲ್ಟ್ ತಗೊಂಡು ಅನಂತರ ಬುಕ್ ನ ಮತ್ತೆ ಈಗ ಪರ್ಚೇಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಿದ್ರೆ. ಸೊ ಅದೊಂದು ವಾಸ್ತೆ ಆಗಿ ಹೋಗ್ತಿದೆ ಸರ್. ಥ್ಯಾಂಕ್ಸ್ ಟು ಬಸವ ಅಕಾಡೆಮಿ, ಹಾಗೆ ಬಸವರಾಜ್ ಅವರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಒಂದಷ್ಟು ಜನದ ಫ್ರೀಕ್ವೆಂಟ್ಲಿ ಕ್ವಶನ್ಸ್ ಏನಂದ್ರೆ, ನಾವು ಪದೇ ವಿಡಿಯೋಗಳನ್ನ ಹಾಕಿರ್ತೀವಿ, ಕೆಲವೊಂದ್ಸಲ ಅದನ್ನ ನೋಡಿರಲ್ಲ. ಅವಾಗ ಆ ಬುಕ್ ನೋಡ್ಕೊಂಡು ಇವಾಗ ಅವರೇ ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಸರ್. ಅವರು ಹುಷಾರಾಗ್ತಿದೆ, ವಾಸಿ ಆಗ್ತಿದೆ ಅಂತ ಬಂದಾಗ ಎಷ್ಟೊಂದು ಮಜಾ, ಖುಷಿ ಇರುತ್ತೆ ಅದನ್ನ ಕೇಳಕ್ಕೆ. ನಮ್ಗೆ ಅದು ಖುಷಿ ಇರುತ್ತೆ. ಅವಾಗ ಬಸವರಾಜ್ ಅವರು ಥ್ಯಾಂಕ್ಸ್ ಹೇಳ್ರಪ್ಪ ಅಂತೆಲ್ಲ ನಮ್ಮ ಇದೆಲ್ಲ ಹೇಳಿದ್ವಿ. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್. ಅವರೆಲ್ಲರಿಗೂ ಥ್ಯಾಂಕ್ ಯು. ಎಂತ ಪುಣ್ಯಾತ್ಮನಪ್ಪ ಅವನು, ಯಾರ ಹತ್ರಪ್ಪ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ದು ಕೂಡ ಉಂಟು ನನಗೆ. ಸೊ ಅದು ಅತಿಯೋಕ್ತಿ ಏನಲ್ಲ, ಅದು ತುಂಬಾ ಎಕ್ಸೈಟೆಡ್ ಆಗುವಂತದಿಲ್ಲ, ಬಟ್ ಅವ್ರು ಅದನ್ನ ಕೇಳಿದ್ದಾರೆ. ಸೊ ಹಾಗಾಗಿ ಎಲ್ಲ ಥ್ಯಾಂಕ್ಸ್ ನಿಮ್ಗೆ ಹೇಳ್ಬಿಡ್ತೀನಿ. ಅವರೆಲ್ಲ ಯಾರು ಕೇಳಿದ್ರೆ ಅವ್ರಿಗೆಲ್ಲರಿಗೂ ಕೂಡ. ಸೊ ಹಾಗೆ ಇನ್ನೊಂದು ಉಸಿರಾಟದ ಸಮಸ್ಯೆ ಸರ್. ಏನಂತಂದ್ರೆ, ಬೆಳಗ್ಗೆ ಮಲ್ಗಿರ್ತೀವಿ, ಸೊ ಬೆಳಗ್ಗೆ ಒಂದು ಮೂಗ್ ಕಟ್ಕೊಂಡ್ಬಿಟ್ಟಿರುತ್ತೆ, ಯೋಗಕ್ಕೆ ಹೋಗಕ್ಕಾಗಲ್ಲ, ಎಕ್ಸರ್ಸೈಸ್ ಮಾಡಕ್ಕಾಗಲ್ಲ, ಉಸಿರಾಟ ಸಮಸ್ಯೆ ಇರುತ್ತೆ, ಬಾಯಲ್ಲಿ ಉಸಿರಾಡ್ತಾ ಇರ್ತೀವಿ. ಈ ಉಸಿರಾಟದ ಸಮಸ್ಯೆ ಸರಾಗವಾಗಿ ಆಗೋದಕ್ಕೆ ಕಲರ್ ಥೆರಪಿನಲ್ಲಿ ಯಾವ್ದು ಟ್ರೀಟ್ಮೆಂಟ್, ಯಾವ ತರ ಸರ್? 2 ಬಣ್ಣ ಇದೆ. ಒಂದು, ನೀವು ಸರಾಗವಾಗಿ ಉಸಿರಾಡಬೇಕು ಅಂದ್ರೆ ಲಂಗ್ಸಿಗೆ ಬೇಕಾಗಿರೋದು ಏನಂದ್ರೆ ಸ್ಪೇಸ್, ಜಾಗ. ಉಸಿರು ತಗೋತೀವಲ್ವಾ, ಲಂಗ್ಸ್ ನೋಡಿ ಎಲ್ಲ ಹಾರ್ಟ್ ಇಷ್ಟಿದೆ, ಹೌದು, ಸ್ಟಮಕ್ ಇಷ್ಟಿದೆ, ಲಿವರ್ ಇಷ್ಟಿದೆ. ಬಟ್ ಅತ್ಯಂತ ದೊಡ್ಡ ಜಾಗ ತಗೊಂಡಿರ್ತಕ್ಕಂಥ ಆರ್ಗನ್ ನಮ್ ದೇಹದಲ್ಲಿ ಯಾವ್ದಂದ್ರೆ ಶ್ವಾಸಕೋಶ. ಎದೆ ಪೂರ್ತಿ ಇದಿಷ್ಟು. ಹೌದು. ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ ಆಯುರ್ವೇದ ಪ್ರಕಾರ ಅಂತಂದ್ರೆ, ತುಂಬಾ ಜಾಗ ತಗೊಂಡಿರೋದು ಯಾವ್ದಂದ್ರೆ ಆಕಾಶ ತತ್ವ, ಸ್ಪೇಸ್. ಓಕೆ, ಇವಾಗ ಆರ್ಟ್ ಉಳಿದಿದ್ ಎಲ್ಲಾ ಆರ್ಗನ್ ಕಿಂತ ಆರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಚಲನೆ. ಎಲ್ಲಾ ಆರ್ಗನ್ ನಿದ್ದೆ ಮಾಡ್ತಿರೋ ಆರ್ಟ್ ಲಬ್ ಡಬ್ ಅಂತಿರುತ್ತೆ. ಚಲನೆ ಅಂದ್ರೆ ವಾಯು. ಆರ್ಟ್ ಏನಾದ್ರು ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ವಾಯುನೇ ಕೊಡ್ಬೇಕು. ಅದೇ ತರ ಲಂಗ್ಸ್ ನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಸ್ಪೇಸ್, ಆಕಾಶ ತತ್ವ ಕೊಡ್ಬೇಕು. ಎಷ್ಟು ಸ್ಪೇಸ್ ಕ್ರಿಯೇಟ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆಕ್ಸಿಜನ್ ಹೋಗುತ್ತೆ ಬಾಡಿಗೆ. ಬಾಡಿ ಎನರ್ಜೆಟಿಕ್ ಆಗಿ ಪ್ರಾಣಶಕ್ತಿ ಉತ್ಪಾದನೆ ಚೆನ್ನಾಗಿರುತ್ತೆ. ಅದನ್ನ ಮಾಡ್ತಕ್ಕಂಥ ಅದ್ಭುತವಾದ ಕಲರ್ ಪರ್ಪಲ್. ಹೌದು. ಈ ಪರ್ಪಲ್ ನ ನೀವು ಬಲಗೈ ಕಿರುಬೆರಳು 3ನೇ ಜಾಯಿಂಟ್ ಗೆ ಜಸ್ಟ್ ಒಂದು ಲೈನ್ ಸರ್ಕಲ್ ತರ ಹಾಕಿದ್ರೆ ಸಾಕು. ಕೆಲವೇ ದಿನಗಳಲ್ಲಿ ನೀವೇನಾದ್ರು ಇನ್ಹೇಲ್ ತಗೋತಿದ್ರೆ ಸ್ಟಾಪ್ ಆಗುತ್ತೆ, ಅಲರ್ಜಿಕ್ ಬ್ರಾಂಕೈಟಿಸ್ ಸ್ಟಾಪ್ ಆಗುತ್ತೆ. ಯು ಕ್ಯಾನ್ ಸಿ ಆಯಾಸ, ಬ್ರೆತ್ಲೆಸ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ, ಸೂಪರ್ ಆಗಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ಲಂಗ್ಸ್ ನ ಎಫೆಕ್ಟ್ ಮಾಡ್ತಕ್ಕಂತ ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಅಂತ ಕರಿತೀವಿ ನಾವು, ಹೊರಗಡೆ ಇಂದ ಲಂಗ್ಸ್ ನ ಎಫೆಕ್ಟ್ ಮಾಡೋದು ಯಾವ್ದು ಮ್ಯಾಕ್ಸಿಮಮ್ ಅಂದ್ರೆ ಕೋಲ್ಡ್ನೆಸ್. ಹೌದು, ಆ ಶೀತ ಗಾಳಿ ಅದು ಲಂಗ್ಸ್ ನ ಬೇಗ ಅಟ್ಯಾಕ್ ಮಾಡುತ್ತೆ. ಸೊ ಆ ಲಂಗ್ಸ್ ನ ವಂಡರ್ಫುಲ್ ಆಗಿ ವಾರ್ಮ್ ಮಾಡ್ಬೇಕಂದ್ರೆ ಯೆಲ್ಲೋ ಕಲರ್. ಪರ್ಪಲ್ ಜೊತೆಗೆ ಎಲ್ಲಾನು ಯೂಸ್ ಮಾಡ್ಬೇಕಾ? ಅದೇ ಇಲ್ಲ, ಎಲ್ಲ ಬೇರೆ ಕಡೆ ಯೂಸ್ ಮಾಡ್ಬೇಕು. ಬಲಗೈ, ತೋರು ಬೆರಳು, ಈ ಎರಡನೇ ಗೆರೆ ಮೇಲೆ, ಮೊದಲನೇ ಗೆರೆ ಕೆಳಗ. ಇದು ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ. ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಈ ಲಂಗ್ ರಿಫ್ಲೆಕ್ಸ್ ಯೆಲ್ಲೋ ಕಲರ್ ಆಗಿ ಹಾಕೋದ್ರಿಂದ ಲಂಗ್ಸ್ ಅಲ್ಲಿ ಕೋಲ್ಡ್ನೆಸ್ ಕಡಿಮೆ ಆಗಿ ನಿಮ್ಗೆ ಮೂಗ್ ಕಟ್ಟೋದು, ರನ್ನಿಂಗ್ ನೋಸು, ಓಕೆ, ಸ್ನೀಸಿಂಗ್ ಬರೋದು ಅದೆಲ್ಲ ಸ್ಟಾಪ್ ಆಗುತ್ತೆ. ಇಲ್ಲಿ ಪರ್ಪಲ್, ಇಲ್ಲಿ ಎಲ್ಲೋ ಹಾಕಿ ನಿಮ್ಮ ಎಲ್ಲಾ ತರದ ಉಸಿರಾಟ ಮತ್ತು ಶ್ವಾಸದ ಸಂಬಂಧಿಸಿದ ಕಾಯಿಲೆಯಿಂದ ನೀವು ಆಚೆ ಬರ್ಬೋದು. ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ರು, ನಾನು ಬೆಳಗ್ಗೆ ಇದ್ದಾಗ ಮೂಗ್ ಕಟ್ಕೊಂಡ್ಬಿಟ್ಟಿದ್ದು, ಒಂದೇ ಮೂಗಲ್ಲಿ ಉಸಿರಾಡ್ತಾ ಇದ್ದೀನಿ, ಎಕ್ಸರ್ಸೈಸ್ ಮಾಡಕ್ ಆಗ್ತಿಲ್ಲ, ಯೋಗಾಸನ ಮಾಡಕ್ ಆಗ್ತಿಲ್ಲ ಅಂತ. ಈಗ ಸರ್ ಹೇಳಿದಂತ 2 ಸ್ಕೆಚ್ ಪೆನ್ ನಿಮಗೆ ಅದ್ಭುತವಾದ ಟ್ರೀಟ್ಮೆಂಟ್. ಇದನ್ನ ಬಳಸ್ಕೊಳ್ಳಿ, ಮತ್ತೆ ನಮಗೊಂದು ರಿಸಲ್ಟ್ ಇರುವಂತ ಕಮೆಂಟ್ಸ್ ಅಲ್ಲಿ ಕೂಡ ಹಾಕ್ಬೋದು.